ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನೀಟಲ್ಲಿ ಸ್ಟೇಟ್ ಕೋಟಾ ಅಂದರೆ ಏನು, ಹಾಗೆ ಆಲ್ ಇಂಡಿಯಾ ಕೋಟಾ ಅಂದರೆ ಏನು, ಅದರ ಜೊತೆಗೆ ಈ ವರ್ಷ ನಮ್ಮ ಸ್ಟೇಟ್ ಕೋಟಾದಲ್ಲಿ ನೀಟ್ನ ಕರ್ನಾಟಕದಲ್ಲಿ ಕಟ್ ಆಫ್ ಎಷ್ಟು ಬರಬಹುದು ಅನ್ನೋದ್ರ ಬಗ್ಗೆ ಕೆಟಗರಿ ವೈಸ್ ಮತ್ತು ರಿಸರ್ವೇಷನ್ ವೈಸ್ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ನಾನು ಹೇಳುವಂಥ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ. ಸ್ಟಿಲ್ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ. ಆ ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಪಾಸ್ ಮಾಡ್ತಿರ್ತೀನಿ. ಓಕೆ, ಈಗ ನೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿದ್ದೀರ ನೀವೆಲ್ಲನೂ. ಸೊ ಈಗ ನೀಟ್ ಕಂಪ್ಲೀಟ್ ಮಾಡಿದ್ದಾದಮೇಲೆ ವಾಟ್ ನೆಕ್ಸ್ಟ್ ಅಂದರೆ ಈಗ ನಿಮಗೆ ಏನಿರುತ್ತೆ ಪ್ರೊಸೀಜರ್, ಇದರಲ್ಲಿ ಸ್ಟೇಟ್ ಕೋಟಾ ಅಂದರೆ ಏನು, ಆಲ್ ಇಂಡಿಯಾ ಕೋಟಾ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ನಮ್ಮ ಓವರಾಲ್ ಕರ್ನಾಟಕದಲ್ಲಿರುವಂತಹ ಎಲ್ಲ ಮೆಡಿಕಲ್ ಕಾಲೇಜಸ್ ಸೀಟ್ಸ್ ಏನಿದೆ, ಆ ಸೀಟ್ಸನ್ನು ಎರಡು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ ನಾವು. ಒಂದು ಸ್ಟೇಟ್ ಕೋಟಾ ಮತ್ತು ಇಂದು ಆಲ್ ಇಂಡಿಯಾ ಕೋಟಾ ಅಂತ. ಏನದು ಸ್ಟೇಟ್ ಕೋಟಾ ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ನಮ್ಮ ಮೆಡಿಕಲ್ ಕಾಲೇಜಸ್ ಎಷ್ಟು ಎಲ್ಲ ಇದ್ದಾವೆ, ಪ್ರೈವೇಟ್ ಕಾಲೇಜಸ್, ಡೀಮ್ಡ್ ಯೂನಿವರ್ಸಿಟೀಸ್ ಮತ್ತು ಪ್ರೈವೇಟ್ ಕಾಲೇಜಸ್ ಎಲ್ಲ ಸೇರಿಸಿ ನಾನು ಹೇಳ್ತಿರೋದು. ಮೆಡಿಕಲ್ ಕಾಲೇಜಸ್ ಏನಿದೆ ಅದರಲ್ಲಿರುವಂಥ ಎಲ್ಲ ಸೀಟ್ಸನ್ನು ಸೇರಿಸಿ ಅದರಲ್ಲಿ 85% ಸೀಟ್ಸನ್ನು ನಾವು ನಮ್ಮ ಸ್ಟೇಟ್ ಸ್ಟೂಡೆಂಟ್ಸ್ಗೆ ರಿಸರ್ವೇಷನ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ದಟ್ ಈಸ್ ಸ್ಟೇಟ್ ಕೋಟಾ. ಅದು ಸೊ ಅದು ನಮಗೇನು ಬರುತ್ತೆ ಅಂತಂದರೆ ದಟ್ ಈಸ್ ಸ್ಟೇಟ್ ಕೋಟಾ ಬರುತ್ತೆ. ಅದೇ ನಮಗೆ ಸ್ಟೇಟ್ ಕೋಟಾ 85% ಆಫ್ ದ ಸೀಟ್ಸ್. ರಿಮೈನಿಂಗ್ ಉಳಿದಿರುವಂಥ 15% ಸೀಟ್ಸ್ ಏನಂತ ಕರಿತೀವಿ ಅಂದರೆ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಅಂತ, AIQ ಅಂತ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ. ಓಕೆನಾ? ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಓವರ್ ಆಲ್ ಅಸ್ಯೂಮ್ ಮಾಡ್ಕೊಳ್ಳಿ 1 ಲ್ಯಾಕ್ ಮೆಡಿಕಲ್ ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳಿ. 1 ಲ್ಯಾಕ್ ಮೆಡಿಕಲ್ ಸೀಟ್ಸಲ್ಲಿ 85,000 ಸೀಟ್ಸು ಸ್ಟೇಟ್ ಕೋಟಾ ಅಂಡ್ರಲ್ಲಿ ಬರುತ್ತೆ. ರಿಮೈನಿಂಗ್ ಉಳಿದಿರುವಂಥ 15,000 ಸೀಟ್ಸ್ ಯಾವ್ದಕ್ಕೆ ಬರುತ್ತೆ ಅಂದರೆ ಆಲ್ ಇಂಡಿಯಾ ಕೋಟಾ ಅಂತ ಬರುತ್ತೆ. ಓಕೆ, ಹಾಗಾದ್ರೆ ಸ್ಟೇಟ್ ಕೋಟಾ ಸೀಟ್ಗೆ ಏನು ಡಿಫ್ರೆನ್ಸು ಮತ್ತು ಆಲ್ ಇಂಡಿಯಾ ಕೋಟಾ ಸೀಟ್ಸ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಸ್ಟೇಟ್ ಕೋಟಾ ಸ್ಟೂಡೆಂಟ್ಸ್ ಅಂದರೆ ನಮ್ಮ ಕರ್ನಾಟಕದ ಸ್ಟೇಟ್ ಸ್ಟೂಡೆಂಟ್ಸಿಗೆ ಮಾತ್ರನೇ ಆ 85% ಸೀಟ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಸ್ಟೇಟ್ ಕೋಟಾ ನಿಮಗೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ವೆರಿ ಸಿಂಪಲ್, ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ನಾನು ಕೊಟ್ಟಿದ್ದೀನಿ. ದೋಸ್ ಹ್ಯಾವ್ ಸ್ಟಡಿಡ್ 11th and 12th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ, ಫಸ್ಟ್ PUC ಮತ್ತು ಸೆಕೆಂಡ್ PUC, 12th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್ ಯಾರು ನಮ್ಮ ಕರ್ನಾಟಕದಲ್ಲಿ ಓದಿರ್ತಾರೆ, ಜೊತೆಗೆ ಟೋಟಲ್ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರಬೇಕು. ಓವರ್ ಆಲ್ 7 ಇಯರ್ಸ್ ಯಾರೆಲ್ಲ ಕರ್ನಾಟಕದಲ್ಲಿ ಓದಿರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಟೋಟಲ್ 7 ಇಯರ್ಸ್ ಯಾರು ಕರ್ನಾಟಕದಲ್ಲಿ ಓದಿರ್ತಾರೆ, ಆ ಸ್ಟೂಡೆಂಟ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಸ್ಟೇಟ್ ಕೋಟಾ ಎಲಿಜಿಬಿಲಿಟಿ ಇರುತ್ತೆ. ಸೊ 85% ಸೀಟ್ಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬಹುದು. ಹಾಗಾದರೆ ರಿಮೈನಿಂಗ್ 15% ಏನು, 15% ಸೀಟ್ಸ್ ಏನು ಹೇಳಿದೆ ನಾನು ಆಗಲೇ ನಿಮ್ಗದು ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಅಂತ ಹೇಳಿದೆ. ಆ 15% ಸೀಟ್ಸಲ್ಲಿ ನೀವು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಅಂತಲೇ ಹೇಳ್ತಿರೋದು ಅಂದರೆ ಸ್ಟೇಟ್ ಸ್ಟೂಡೆಂಟ್ಸು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ ಬೇರೆ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಸ್ಟೂಡೆಂಟ್ಸು ಸಹ ಅದನ್ನು ಪಾರ್ಟಿಸಿಪೇಟ್ ಮಾಡ್ಬೋದು. ಆ 15% ಸೀಟ್ಸ್ಗೆ ನಮ್ಮ ಸ್ಟೇಟ್ ಸ್ಟೂಡೆಂಟ್ಸ್ ಜೊತೆಗೆ ಬೇರೆ ನೀವು ಅದರ್ ಸ್ಟೇಟ್ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಾರೆ. 15%ಗೆ ನೀವು ಬೇಕಾದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಯಾವ ಥರ ಕೌನ್ಸಿಲಿಂಗ್ ಇರುತ್ತೆ ಅಂದರೆ, ನೋಡಿ ಈ 85% ಸೀಟ್ ಏನಿದ್ದಾವೆ, 85% ಸೀಟ್ಸ್ಗೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ ಮಾಡುತ್ತೆ. CET ಜೊತೆಗೆ ಸೇರಿಸಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಬೈನ್ಡ್ ಏನು ಮಾಡುತ್ತೆ ಅಂದರೆ 85% ಸೀಟ್ಸ್ ಮೆಡಿಕಲ್ ಸೀಟ್ಸ್ ಪ್ಲಸ್ ಇಂಜಿನಿಯರಿಂಗ್ಗೆ ಎರಡಕ್ಕೂ ಸೇರಿಸಿ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಮಾಡುತ್ತೆ. ಹಾಗಾದರೆ ಉಳಿದಿರುವಂಥ 15% ಸೀಟ್ಸ್ ಏನೋ ಹಾಗಾದರೆ 15% ಸೀಟ್ಸ್ ಬಂದು MCC ಕೌನ್ಸಿಲಿಂಗನ್ನು ಮಾಡುತ್ತೆ. ಏನು MCC ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ. ಓಕೆ, ಹಾಗಾದರೆ ಅಪ್ಲೈ ಮಾಡೋದು ಹೇಗೆ? ಈಗ ನೀವು KCETಗೆ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ, ಅದರಲ್ಲೇ ನಿಮಗೆ ಮೆಡಿಕಲ್ ಕೌನ್ಸಿಲಿಂಗು ಸಹ ಬರುತ್ತೆ. ಬಟ್ ನೀವು ಆಲ್ ಇಂಡಿಯಾ ಕೋಟಾಗೆ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅದಕ್ಕೆ ನೀವು ಸಪ್ರೇಟ್ ಕೌನ್ಸಿಲಿಂಗನ್ನು ಅಪ್ಲೈ ಮಾಡಬೇಕಾಗತ್ತೆ, ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ, ಸಪ್ರೇಟ್ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಯಾವಾಗ ಹಾಕಬೇಕು? ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಿಮಗೆ ಅದನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಚಾನ್ಸ್ ಕೊಡ್ತಾರೆ ನಿಮಗೆ MCC ಕಡೆಯಿಂದ. ಅದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ.
ಸಪ್ರೇಟಾಗಿ ನೀವು ಎಮ್ ಸಿ ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತಂದರೆ ಎಮ್ ಸಿ ಸಿ ಅಂದರೆ ನೀವು ಬೇರೆ ಸ್ಟೇಟಲ್ಲೂ ಸಹ 15% ಸೀಟ್ಸ್ ಏನಿರುತ್ತೆ ಅದಕ್ಕೂ ಸಹ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿರುವಂಥ 15% ಸೀಟ್ಸ್ ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಏನಿರುತ್ತೆ ಅದಕ್ಕೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಎಮ್ ಸಿ ಸಿನಲ್ಲಿ ಕೌನ್ಸಿಲಿಂಗನ್ನು ನೀವು ಅಪ್ಲಿಕೇಶನ್ ಹಾಕಿದ್ರೆ. ಓಕೆನಾ. ಬಟ್ ಈಗೇನು KCET ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲೇ ನಿಮಗೆ 85% ಸೀಟ್ಸ್ ಅದಕ್ಕೆ ನೀವು ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ಬೋದು. 85% ಸೀಟ್ ನಮ್ಮ ಕರ್ನಾಟಕದಲ್ಲಿರುವಂಥ 85% ಮೆಡಿಕಲ್ ಸೀಟ್ಸ್ ಏನಿದೆ ಅದರಲ್ಲಿ ನೀವು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮಾತ್ರನೇ ಅದು ಅಪ್ಲಿಕೇಬಲ್ ಆಗುವಂಥದ್ದು. ಉಳಿದಿರುವಂಥ 15% ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸು ಸಹ ಆಲ್ ಇಂಡಿಯಾ ಕೋಟಾ ಸೀಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಸ್ಟೇಟಲ್ಲಿ ಬೇರೆ ಸ್ಟೇಟಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ 15% ಸೀಟ್ಸ್ ಹೊರಡೆ ಏನೇನಿರುತ್ತೆ ಆ ಸ್ಟೇಟ್ಸಲ್ಲಿ ಡಿಫ್ರೆಂಟ್ ನಂಬರ್ ಏನಿರುತ್ತೆ ಆ ನಂಬರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಇಷ್ಟಾಯಿತು ಸ್ಟೇಟ್ ಕೋಟಾ ಮತ್ತು ಆಲ್ ಇಂಡಿಯಾ ಕೋಟಾ. ಕ್ಲಿಯರ್ ಆಗಿದೆ ಅಂದ್ಕೊಂಡಿರ್ತೀನಿ. ಓವರಾಲ್ ಸೀಟ್ಸಲ್ಲಿ 85% ಸ್ಟೇಟ್ ಕೋಟಾ ಬರುತ್ತೆ, ರಿಮೈನಿಂಗ್ 15% ಆಲ್ ಇಂಡಿಯಾ ಕೋಟಾ. ಆ 85%ಗೆ ಕೌನ್ಸಿಲಿಂಗ್ ಮಾಡೋದು ಯಾರು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಕೌನ್ಸಿಲಿಂಗ್ ಮಾಡುತ್ತೆ. ಅಲಾಂಗ್ ವಿತ್ CET ಎರಡು ಕೌನ್ಸಿಲಿಂಗ್ ಮಾಡ್ತಾರೆ. ನೀವು 15% ಸೀಟ್ಸ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ MCC ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಆಯ್ತಲ್ವಾ? ಇಷ್ಟಾಯಿತು ನಮ್ಮದು ಸ್ಟೇಟ್ ಕೋಟಾ ಅಂದರೆ ಏನು, ಹಾಗೆ ಆಲ್ ಇಂಡಿಯಾ ಕೋಟಾ ಅಂದರೆ ಏನಾಯಿತು. ಈಗ ಬರೋಣ ಹಾಗಾದರೆ ಸ್ಟೇಟ್ ಕೋಟಾದಲ್ಲಿ ಹಾಗಾದರೆ ಕಟ್ ಆಫ್ ಎಷ್ಟಿರ್ಬೋದು ಈ ವರ್ಷ, ಈ ವರ್ಷದ ಕಟ್ ಆಫ್ ಏನಿರ್ಬೋದು. ಫಸ್ಟ್ ನಾನು ಹೇಳ್ತೀನಿ, ನಿಮ್ಗೆ ಕೇಳಿಸ್ಕೊಳ್ಳಿ. ನಿಮಗೆ ರ್ಯಾಂಕ್ಸನ್ನು ಅನೌನ್ಸ್ ಮಾಡ್ತಾರೆ ಯಾವಾಗ ಅಂತಂದರೆ 2 ಟೈಪ್ ರ್ಯಾಂಕ್ ಬರುತ್ತೆ ನಿಮಗೆ. ಫಸ್ಟ್ ಏನು ಬರುತ್ತೆ ಅಂದರೆ ಆಲ್ ಇಂಡಿಯಾ ರ್ಯಾಂಕ್ ಬರುತ್ತೆ. ಆಲ್ ಇಂಡಿಯಾ ರ್ಯಾಂಕ್ ಬರುತ್ತೆ. ನಾವು ಆಲ್ ಇಂಡಿಯಾ ರ್ಯಾಂಕನ್ನು ಕನ್ಸಿಡರ್ ಮಾಡೋದು ಬೇಡ. ಸ್ಟೇಟ್ ರ್ಯಾಂಕ್ ಬೇರೆ ಮತ್ತು ಸಪ್ರೇಟಾಗಿ ಅಪ್ಲೈ ಮಾಡ್ತಾರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಆ ರ್ಯಾಂಕನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಲ್ಲಿ ನೀವು ನಮ್ಮ ಸ್ಟೇಟ್ ಕೋಟಾಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಸಿಗೋದಿಲ್ಲ, ಅಂದರೆ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ. ಬಟ್ ನಿಮಗೆ ಸ್ಟೇಟ್ದೇ ಸಪ್ರೇಟಾಗಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅದಾದ ನಂತರ. ಸೊ ಅದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈಗ ನಾನು ರ್ಯಾಂಕ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಕೆಟಗರಿ ವೈಸ್ GM 2A 3A 1A SC ST ಕೆಟಗರಿ ವೈಸ್ ಎಷ್ಟು ಬರುತ್ತೆ ಮತ್ತು ಕನ್ನಡ ಮೀಡಿಯಂ ರೂರಲ್ ಎಷ್ಟು ಬರುತ್ತೆ ಕಟ್ ಆಫ್ ಅನ್ನೋದನ್ನು, ಈ ವರ್ಷದ ಕಟ್ ಆಫ್ ಅನ್ನೋದನ್ನು ನೋಡೋಣ. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋಣ. GM ಸ್ಟೂಡೆಂಟ್ಸ್, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ನಿಮ್ಮದು ಕಟ್ ಆಫ್ ನೋಡೋದಾದರೆ 550 ಜನರಲ್ ಸ್ಟೂಡೆಂಟ್ಸ್ ವಿತೌಟ್ ಎನಿ ರಿಸರ್ವೇಷನ್. ಕನ್ನಡ ಮೀಡಿಯಂ ರೂರಲ್ ಏನು ಇಲ್ಲದೆ ಇದ್ದರೆ ಅರೌಂಡ್ 550. ನಾನು ಈಗೇನು ನಂಬರ್ ಕೊಡ್ತಾ ಇದ್ದೀನಿ ಇಟ್ಸ್ ಅನ್ಕೊಳ್ಳಿ ಇದು ಒಂದು ಸೇಫೆಸ್ಟ್ ಝೋನ್ ಅಂತ ಅನ್ಕೋಬಿಡಿ. ಸೇಫೆಸ್ಟ್ ಝೋನ್ ಇದು ನಾನು ಹೇಳ್ತಿರುವಂಥದ್ದು. ಅದಕ್ಕಿಂತ ಕೆಲವರು ಬೇರೆ ಇದರಲ್ಲಿ ವೆಬ್ಸೈಟ್ಗಳಲ್ಲಿ ಅಥವಾ ಯೂಟ್ಯೂಬಲ್ಲಿ ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ನಿಮಗೆ ಹೇಳ್ಬೋದು, ನಿಮಗೆ ಖುಷಿ ಪಡಿಸ್ಬೋದು ನಿಮಗೆ. ಬಟ್ ನಾನು ನಿಮಗೆ ಖುಷಿ ಪಡಿಸೋದಕ್ಕೆ ನಾನು ಇದು ವಿಡಿಯೋನ ಮಾಡ್ತಾ ಇಲ್ಲ. ನಿಮಗೆ ನಾನು ಹೇಳ್ತಿರುವಂಥದ್ದು ನಿಮ್ಮ ಸೇಫ್ ಝೋನಲ್ಲಿ ಇರಬೇಕು. ನಾನು ಹೇಳುವಂಥ ನಂಬರ್ ಕೊಡುವಂಥ ನಂಬರು ನೀವು ನೆಕ್ಸ್ಟ್ ಬಂದಾಗ ರಿಸಲ್ಟ್ಸ್ ಬಂದಾಗ ಕೌನ್ಸಿಲಿಂಗ್ ಆದಾಗ ನೀವು ನಾನು ಏನು ಹೇಳಿದ್ದೀನಿ ನಂಬರ್ ಅಟ್ಲೀಸ್ಟ್ ಅದು ಕ್ಲೋಸ್ ಆಗಿರಬೇಕು, ಒಂದು 5 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ಇರಬೇಕು. ಸೊ ಈಗ ನಾನು 550 ಅಂತ ಹೇಳ್ಬಿಟ್ಟು ಈಗ ನಿಮಗೆ ಕಟ್ ಆಫ್ ಏನಾದ್ರು 555 560 ಬಂತು ಅಂದ್ಕೊಳ್ಳಿ, ಅವಾಗ ನೀವೇನು ಅಂದ್ಕೊಳ್ತೀರಾ? ಓಕೆ ಪರವಾಗಿಲ್ಲ, ಒಂದು 5-10 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿದೆ ಅಂತ ಅಂದ್ಕೊಳ್ತೀರಾ. ಅದೇ 550 ಬಂದ್ಬಿಟ್ಟು ಈಗ ನಾನು ಕಟ್ ಆಫ್ ಬಂದು ನಿಮ್ಗೆ ಅದಾದಮೇಲೆ 600 ಬಂತು ಅಂದರೆ ಅವಾಗ ಏನು ಅಂದ್ಕೊಳ್ತೀರಾ? ಇಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ನೀವು ಹೇಳಿದ್ದೊಂದು ಅದಾಗಿದ್ದೊಂದು ಅಂತ ಅನ್ನೋ ಥರ ಆಗಬಾರ್ದು. ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ನಾನು ಮಾಡಿಲ್ಲ. ಇದೊಂದು ಒಂದು ಬೌಂಡ್ರಿ ಲೈನ್ ಅಂತ ಅಂದ್ಕೊಳ್ಳಿ, ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಇದು ಇಷ್ಟನ್ನು ಸ್ಕೋರ್ ಮಾಡಿದ್ರೆ ನೀವು ಸೇಫ್ ಝೋನ್ ಅಂತ ಅಂದ್ಕೊಳ್ಳಿ. ನೀವು ಸೇಫ್, ಇದಕ್ಕಿಂತ ಕಡಿಮೆ ಬಂದರೂ ಸಹ ನಿಮ್ಮದು ಬರೋ ಚಾನ್ಸಸ್ ಇರುತ್ತೆ. ಬಟ್ ದಿಸ್ ಇಸ್ ಅ ಸೇಫ್ ಝೋನ್. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ನಿಮ್ಮ ಕ್ಯಾಟಗರಿ ಫಸ್ಟ್ ಏನು ಮಾಡಿ ಅಂದರೆ ನಿಮ್ಮ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್, ನೀಟಲ್ಲಿ ಬಂದಿರುವಂಥ ಮಾರ್ಕ್ಸು ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ಯಾವುದಾದ್ರು ರಿಸರ್ವೇಷನ್ ಅಂದರೆ ರೂರಲ್ ಕನ್ನಡ ಮೀಡಿಯಮ್ ಅಥವಾ ನಿಮ್ಮ ಜೊತೆಗೇನಾದರೂ ಲೈಕ್ ಕರ್ನಾಟಕ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ ಲೈಕ್ ಹೈದರಾಬಾದ್ ಕರ್ನಾಟಕ. ಸೊ ಈ ಏನಾದರೂ ಆಪ್ಷನ್ಸ್ ಇದ್ದರೆ 3 ರಿಸರ್ವೇಷನನ್ನು ನೀವು ಟೈಪ್ ಮಾಡಿ ಹಾಕಿ, ನಿಮಗೆ ಸಿಗುವಂಥ ಪ್ರಾಬಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಕಾಮೆಂಟ್ ಮಾಡಿ ನಾನು ಹೇಳ್ತೀನಿ. ಓಕೆ, GMಗೆ ಬಂದಾಗ 550 ಈ ವರ್ಷ ಸ್ಟೇಟ್ ಕೋಟಾದ ನಾನು ಮಾತಾಡ್ತಿರೋದು, ಆಲ್ ಇಂಡಿಯಾ ಕೋಟಾದಲ್ಲ. ಆಲ್ ಇಂಡಿಯಾ ಕೋಟಾ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನಾನು ಮಾತಾಡ್ತಿರೋದು 85% ಸೀಟ್ಸ್ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಸೀಟ್ಸ್ ಏನಿದೆ ಅದಕ್ಕೆ ನಾನು ಮಾತಾಡ್ತಿರೋದು. 550 ಇದು ಕಟ್ ಆಫ್ ಬರುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಲಾಸ್ಟ್ ಇಯರ್ ನೋಡೋದಾದರೆ ನಿಮಗೆ 580 ಆ ರೇಂಜಲ್ಲಿ ಬಂದಿತ್ತು ಕಟ್ ಆಫ್ ಮಾರ್ಕ್ಸು. ಬಟ್ ಪೇಪರು ಟಫ್ ಇತ್ತು. ಲಾಸ್ಟ್ ಇಯರ್ ತುಂಬ ಟಫ್ ಇತ್ತು. ಪೇಪರು ಬಿಫೋರ್ ಲಾಸ್ಟ್ ಇಯರ್ ಸ್ವಲ್ಪ ನಿಮಗೆ ಟಫ್ ಇದ್ದಿದ್ದರಿಂದ ಸ್ವಲ್ಪ ಒಂದು 550 ಆ ರೇಂಜಿಗೆ ಬರ್ತಿತ್ತು. ಈ ವರ್ಷ ನಿಮಗೆ ನೋಡೋದಾದರೆ ಒಂದು 550 ಇಸ್ ಅ ಗುಡ್ ಮಾರ್ಕ್ಸ್. ನಿಮಗೆ ಸಿಗುವಂಥ ಪ್ರಾಬಬಿಲಿಟಿ ತುಂಬ ಇರುತ್ತೆ. 550 GMಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ರೂರಲ್ ಇದ್ದರೆ ನಿಮಗೆ ಜನರಲ್ ಸ್ಟೂಡೆಂಟ್ಸ್ ವಿತ್ ರೂರಲ್ ಬಂದರೆ ನಿಮಗೆ ಒಂದು 540 ಈಸ್ ಅ ಬೆಸ್ಟ್ ನಂಬರ್, ಅಂದರೆ ಸೇಫ್ ಝೋನ್ ಅಂತ ಅದು ನಿಮಗೆ.
ಜನರಲ್ ವಿತ್ ಕನ್ನಡ ಮೀಡಿಯಂ ಇದ್ದರೆ ನಿಮಗೆ ಒಂದು 530 ಈಸ್ ಸೇಫ್ ಝೋನ್ ಅಂತ. ಮತ್ತು 3B ಜನರಲ್, 3BG ಅಂದರೆ 3B ಜನರಲ್ ಅಂತ. ಸೊ ಅವರು 550 ಸೇಮ್ ಬರುತ್ತೆ ಆಲ್ಮೋಸ್ಟ್. ಜನರಲ್ಗೆ ಬಂದಷ್ಟೇ 3Bಗೂ ಅಷ್ಟೇ ಆಲ್ಮೋಸ್ಟ್ ನಿಮಗೆ ಸೇಮ್ ಕಟ್ ಆಫ್ ಬರುತ್ತೆ. 3B ರೂರಲ್ಗೆ ಬಂದರೆ ಆಲ್ಮೋಸ್ಟ್ 540, 3B ಕನ್ನಡ ಮೀಡಿಯಂ ಬಂದರೆ 530, ಮತ್ತು 3A ಜನರಲ್ ಅಗೇನ್ 550, 3A ರೂರಲ್ ಬಂದರೆ ನಿಮಗೆ ಒಂದು 540, 3A ಕನ್ನಡ ಮೀಡಿಯಂ ಒಂದು 530, 2B ಜನರಲ್ ಬಂದರೆ ನಿಮ್ಗೆ ಒಂದು 540, 2B ರೂರಲ್ ಬಂದರೆ ಒಂದು 530, ಒಂದು 2B ಕನ್ನಡ ಮೀಡಿಯಂ ಬಂದರೆ ನಿಮ್ಗೆ ಒಂದು 520 ಇಸ್ ದ ಸೇಫೆಸ್ಟ್ ಝೋನ್. 2A ಜನರಲ್ ಬಂದರೆ ಒಂದು 535, 2A ರೂರಲ್ ಬಂದರೆ ಒಂದು 530, 2A ಕನ್ನಡ ಮೀಡಿಯಂ ಬಂದರೆ ಒಂದು 520, ಆ್ಯಂಡ್ 1 ಕ್ಯಾಟಗರಿ 1 ಮತ್ತು ಜನರಲ್ ಬಂದರೆ ನಿಮಗೆ ಒಂದು 535, ಕ್ಯಾಟಗರಿ 1 ವಿತ್ ರೂರಲ್ ಬಂದರೆ ಒಂದು 520 ಮಾರ್ಕ್ಸ್, ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ ಬಂದರೆ ಒಂದು 510 ಮಾರ್ಕ್ಸ್, ಮತ್ತು SC ಸ್ಟೂಡೆಂಟ್ಸ್ ವಿತ್ ಜನರಲ್ ಇಟ್ಸ್ 440 ಅರೌಂಡ್, SC ವಿತ್ ರೂರಲ್ ಬಂದರೆ ಒಂದು 430, SC ವಿತ್ ಕನ್ನಡ ಮೀಡಿಯಂ ಇಟ್ಸ್ 420 ಮಾರ್ಕ್ಸ್, ST ವಿತ್ ಜನರಲ್ ಬಂದು ಒಂದು 430, ST ವಿತ್ ರೂರಲ್ ಬಂದು ಒಂದು 420 ಮಾರ್ಕ್ಸ್, ಆ್ಯಂಡ್ ST ವಿತ್ ಕನ್ನಡ ಮೀಡಿಯಂ ಇಸ್ 410 ಮಾರ್ಕ್ಸ್. ಇದು ನಿಮಗೆ ಒಂದು ಅಪ್ರಾಕ್ಸಿಮೇಟ್ ನೀಟ್ ಕಟ್ ಆಫ್ ಬಂದು ಈ ವರ್ಷದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಈ ರೇಂಜಿಗೆ ಇರುತ್ತೆ. ಹಾಗೆ ಈಗ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಸೇಮ್ ಈಗ ನಾನೇನೆಲ್ಲ ಕ್ಯಾಟಗರೀಸ್ ಹೇಳಿದ್ದೀನಿ, ಆ ಕ್ಯಾಟಗರಿ ವಿತ್ ನೀವು ಹೈದರಾಬಾದ್ ಕರ್ನಾಟಕ ಕೋಟ ಇದ್ದರೆ ನಿಮಗೆ ಅದಕ್ಕೊಂದು 5 ಮಾರ್ಕ್ಸು ಪ್ಲಸ್ ಒಂದು 5 ಮಾರ್ಕ್ಸನ್ನು ಸಬ್ಟ್ರಾಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ST ವಿತ್ ಜನರಲ್ ಅಂತ ಅಂದ್ಕೊಳ್ಳಿ, ಈಗ 430 ಇದೆಯಲ್ವಾ, ST ವಿತ್ ಜನರಲ್ ವಿತ್ ಹೈದರಾಬಾದ್ ಕರ್ನಾಟಕ ಇದ್ದರೆ ನಿಮಗೊಂದು 425 ಆ ರೇಂಜ್ಗೆ ನಿಮ್ಮದು ಕಟ್ ಆಫ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ST ವಿತ್ ರೂರಲ್ ಇದ್ದಾಗ ಜನರಲ್ ಮಾಮೂಲಿ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳಿಗೆ 420, ಹೈದರಾಬಾದ್ ಕರ್ನಾಟಕ ಇದ್ದರೆ ಒಂದು 415 ಆ ರೇಂಜ್ಗೆ ಇರುತ್ತೆ. ಒಂದು 5 ಮಾರ್ಕ್ಸ್ ಏನಾಗುತ್ತೆ ಲೆಸ್ ಆಗುತ್ತೆ ವಿತ್ ಹೈದರಾಬಾದ್ ಕರ್ನಾಟಕಗೆ ಆ ರೇಂಜ್ಗೆ ಇರುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸ್ಟಿಲ್ ನಿಮಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.